ಬೆಂಗಳೂರು ಬಳಿಕ ಇದೀಗ ಮೈಸೂರಿನಲ್ಲೂ ಕೂಡ ಬೀದಿ ಬರಿ ವ್ಯಾಪಾರ ಅಂದರೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿದ್ದಂಥವ್ರನ್ನ ಎತ್ತಿಸ್ಬೇಕು ಅಂತೇಳಿ ಮಹಾನಗರ ಪಾಲಿಕೆ ಮುಂದಾಗಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಸಹ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಈ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಇಲ್ಲಿ ಕಾಡ್ತಾ ಇರುವಂಥದ್ದು ಬೀದಿ ಬದಿಯ ವ್ಯಾಪಾರಿಗಳ ಒಂದಷ್ಟು ಆಕ್ರೋಶದ ನುಡಿಗಳು. ಯಾಕಂತೇಳಿದರೆ ನಮ್ಮನ್ನು ನೀವು ಫುಟ್ಪಾತ್ ಬದಿಯಿಂದ ಓಡಿಸ್ತೀರಾ, ಆದರೆ ನಮಗೆ ಯಾವ ಜಾಗವನ್ನು ಕೊಟ್ಟು ನೀವು ವ್ಯಾಪಾರವನ್ನು ಮಾಡಲಿಕ್ಕೆ ಬಿಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನ ಸದ್ಯ ಬೀದಿ ಬದಿಯ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು. ಏಕಾಏಕಿ ಬಂದು ನಮ್ಮನ್ನು ಅಂಗಡಿಗಳನ್ನ ತೆರವು ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕಂತೇಳಿದ್ರೆ ಈಗಾಗಲೇ ನಾವು ಬ್ಯಾಂಕ್ಗಳು ಸೇರಿದಂತೆ ಅನೇಕ ಕಡೆ ಸಾಲಗಳನ್ನ ಮಾಡ್ಕೊಂಡಿದ್ದೀವಿ. ಪ್ರತಿನಿತ್ಯವೂ ಕೂಡ ಲೋನನ್ನು ಕಟ್ಟಬೇಕು, ಬಡ್ಡಿಯನ್ನು ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಮನೆಯನ್ನು ನಡೆಸಬೇಕು. ಈ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಒಂದಷ್ಟು ದಿನ ಕಾಲಾವಕಾಶವನ್ನಾದರೂ ನಮಗೆ ಕೊಡ್ಬೋದಾಗಿತ್ತು. ಆದರೆ ಯಾವುದನ್ನು ಕೂಡ ಮೈಸೂರು ಮಹಾನಗರ ಪಾಲಿಕೆ ಕೊಟ್ಟಿಲ್ಲ. ಏಕಾಏಕಿ ಬಂದು ನಮ್ಮ ವ್ಯಾಪಾರವನ್ನು ನಿಲ್ಲಿಸಿ ನಮ್ಮ ಅಂಗಡಿಗಳನ್ನ ಧ್ವಂಸವನ್ನು ಮಾಡುವ ಕೆಲಸಕ್ಕೆ ಮುಂದಾಗ್ತದೆ. ಜೊತೆಗೆ ನಮ್ಮ ಅಂಗಡಿ ಪೆಟ್ಟಿಗಳನ್ನ ಹೊಡೆಯುವಂಥ ಕೆಲಸ ಕೂಡ ಮುಂದಾಗ್ತದೆ. ಇದು ಸರಿಯಲ್ಲ. ನಮಗೆ ಡಿ ಕೆ ಶಿವಕುಮಾರ್ ಅವರ 2,000 ರೂಪಾಯಿ ಕೂಡ ಬೇಡ, ಫ್ರೀ ಬಸ್ಸು ಬೇಡ. ನಮಗೆ ಬೇಕಾಗಿರುವಂಥದ್ದು ವ್ಯಾಪಾರ ಮಾಡಲಿಕ್ಕೆ ಜಾಗ. ಜೊತೆಗೆ ಇಲ್ಲ ಅಂತಂದರೆ ನಮಗೆ ನಾವೆಲ್ಲರೂ ಕೂಡ ಡಬಲ್ ಡಿಗ್ರಿಯನ್ನು ಮಾಡ್ಕೊಂಡಿದ್ದೀವಿ, ಕೆಲಸ ಸಿಕ್ಕಿಲ್ಲ, ಕೆಲಸವನ್ನಾದರೂ ಕೊಟ್ಟು ನಾವು ಜೀವನವನ್ನು ಮಾಡ್ತೇವೆ. ಇದು ಎಲ್ಲವನ್ನು ಬಿಟ್ಟು ಏಕಾಏಕಿ ಈ ರೀತಿಯ ಕೆಲಸವನ್ನು ಮಾಡಿದರೆ ಇದು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾರೆ. ಡಬಲ್ ಡಿಗ್ರಿ ಮಾಡಿದ್ದೀನಿ ಸರ್, ಡಿ ಎಡ್ ಮಾಡಿ BA ಮಾಡ್ಕೊಂಡಿದ್ದೀನಿ. ಕೆಲಸ ಎಲ್ಲ ಹೋಗೋದು ಕೆಲಸಕ್ಕೆ. ನಾವು ಸರ್ಕಾರ ಕೆಲಸ ಕೊಡ್ತಾರೆ, ನಮ್ಗೆ ಬೇಡ, ಅಂಗಡಿನೇ ಬೇಡ ಸರ್. ನಮಗೆ ಮಕ್ಳು ಇಂಜಿನಿಯರ್ ಮಾಡಿಸ್ತಾ ಇದ್ವಿ, ಮಕ್ಕಳನ್ನು ಕೂಡ ಕೂಲಿಗೆ ಹಾಕೊಂಡಿದ್ವಿ. ನಾವು ಕೆಲಸ ಮಾಡಿಸಿ ನಾವು ಇದು ಮಾಡ್ಕೊಂಡು ಯಾರಿಗಾರು ಸಂಕಟ ಸರ್. ನಾವು ಸಡನ್ನಾಗಿ ಬಂದು ಹೇಳಿದ್ರೆ ಎಲ್ಲೋ ಬೇಕು ವಿಷಯ ಕೊಟ್ಟು ಸಾಯ್ಬೇಕು. ನಾವುಗಳೆಲ್ಲ ಓಟ್ ಮಾತ್ರ ಬೇಕು ಶಿವಕುಮಾರ್ಗೆ. ಇವತ್ತು ಯಾರು ಬೇಡವಾ? ಇವತ್ತು 2,000 ರೂಪಾಯಿ ಎಲ್ಲ ಮಾತಾಡ್ತಾ ಇದ್ದಾರೆ ಗಂಡಸಲ್ಲ. 2,000 ರೂಪಾಯಿ ಫ್ರೀ ಬಸ್ಸು ಅಂತ ಬೇಕಾಗಿಲ್ಲ ಸರ್. ನಮಗೆ 2,000 ರೂಪಾಯಿನೂ ಬೇಡ, ಫ್ರೀ ಬಸ್ಸು ಬೇಡ ಸರ್. ನಮಗೆ ನಾವು ಕೂಲಿ ಮಕ್ಕಳು ಜಾಗ ಕೊಡಲಿ ನಮ್ಗಳಿಗೆ. ನೀವು ಇದೇ ಜಾಗದಲ್ಲಿ ಮಾಡಿ ಸದ್ಯ ಸಾಯಿಸ್ಬಿಡಿ ನಮ್ಗಳನ್ನ. ಅವರು ವಿಷ ಕೊಟ್ಬಿಡ್ಲಿ ಬಿಡಿ, ನಮ್ಗಳಿಗೆ ಬೇಡಲೇ ಬೇಡ. ನಮಗೆ ಬಡವ್ರ ಮಟ್ಟೆ ಮೇಲೆ ಯಾವತ್ತೂ ಹೊಡಿಬೇಡ ಸರ್. ಅದು ಉದ್ದಾರ ಅಂತೂ ಆಗಲ್ಲ, ಹಾಳಾಗೋಯ್ತಾರೆ ಮಾತ್ರ. ಅವ್ರ ಮನೆನೇ ಹಾಳಾಗ್ಬಿಡ್ಲಿ. ಇವತ್ತು ನಮ್ಮ ಮನೆ ಹಾಳು ಮಾಡೋದು, ಅವ್ರ ಮನೆ ಹಾಳಾಗಲಿ ಸರ್. ಇವತ್ತು ಅವ್ರಿಗೆ ಸರ್ಕಾರ ಕೆಲಸ ಕೊಡಲಿ ಸರ್. ನಮ್ಗೆ ಜಾಗ ಕೊಡಲಿ ಬಿಡಿ. ನಮಗೆ ಕೆಲಸ ಕೊಡ್ತಾರೆ, ನಮಗೆ ಕೆಲಸ ಮಾಡ್ಕೊಂಡು ರೆಡಿ ಸರ್. ನಾವು ನಮ್ಮ ಕೈ ತುಂಬ ಸಂಬಳ ಬೇಕು ನಮಗೆ. ಇಲ್ಲ ಕೆಲಸ ಎಲ್ಲೋ ಜಾಗ ಕೊಡ್ಸೋದು ನಮ್ಗಳಿಗೆ ಕಸ್ಟಮರ್ ಎಲ್ಲೋ ಕಲ್ ಕಳ್ಸೋದ. ಈಗಾಗಲೇ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯ ಭರದಿಂದ ಸಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಈ ಒತ್ತುವರಿ ಕಾರ್ಯವನ್ನು ಸಿಟಿಯ ಹೊರಭಾಗದಲ್ಲಿ ಈಗ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಿಟಿಯ ಒಳಭಾಗದಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ. ಆದರೆ ಈಗ ಪ್ರಶ್ನೆಗಳು ಎದ್ದೇಳ್ತಾ ಇರುವಂಥದ್ದು, ಫುಟ್ಪಾತನ್ನು ತೆರವು ಮಾಡುವ ಮುಂಚೆ ಅವ್ರಿಗೆ ಬೇಕಾದಂಥ ಪರ್ಯಾಯ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅವ್ರಿಗೆ ವ್ಯಾಪಾರಕ್ಕೆ ಒಂದಷ್ಟು ಜಾಗವನ್ನು ಕೊಡಬೇಕು. ಈ ಕುರಿತು ಪಾಲಿಕೆ ಯಾವ ಕ್ರಮಗಳನ್ನ ವಹಿಸಿದೆ ಅನ್ನುವಂಥ ಪ್ರಶ್ನೆಗಳನ್ನ ಇಲ್ಲಿನ ವ್ಯಾಪಾರಸ್ಥರು ಕೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದನ್ನು ಪಾಲನೆ ಮಾಡಲು ಕೂಡ ನಾವು ಸಿದ್ಧ. ಆದರೆ ಅವರು ಹೇಳಿರುವ ನಿಟ್ಟಿನಲ್ಲಿ ಬೀದಿ ಬದಿಯ ವ್ಯಾಪಾರರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಜಾಗವನ್ನು ಕೊಡಬೇಕು, ಪರ್ಯಾಯವಾಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅವ್ಯಾವುದನ್ನು ಕೂಡ ಇವರು ಮಾಡ್ದೇನೆ ಏಕಾಏಕಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇರೋದು. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಬಂದರು ಏಕಾಏಕಿ ಅಂಗಡಿಯನ್ನು ಎತ್ತಿ ಅಂತ ಅಂದರೂ ನಾವು ಎತ್ತಲಿಕ್ಕೂ ಸಹ ಅವಕಾಶವನ್ನು ಕೊಟ್ಟಿಲ್ಲ. ಈಗ ಒಂದು ಅಂಗಡಿಯನ್ನು ಎತ್ತಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು, ಜನರನ್ನು ನಾವು ಕರ್ಸ್ಕೋಬೇಕು. ಅದಕ್ಕೂ ಕೂಡ ಅವಕಾಶ ಕೊಡದ ನಿಟ್ಟಿನಲ್ಲಿ ಅಲ್ಲದೆ ಬೆಳಗ್ಗೆ ಸುಮಾರು 2,000 ರಿಂದ 3,000 ರೂಪಾಯಿ ಬಂಡವಾಳವನ್ನು ಹಾಕಿ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಅವೆಲ್ಲ ಇನ್ನೂ ಮಾರಾಟನೇ ಆಗಿರಲಿಲ್ಲ. ಏಕಾಏಕಿ ಈ ರೀತಿಯ ಕೆಲಸಗಳನ್ನ ಮಾಡಿದರೆ ನಮ್ಮ ಬಡವರು ನಾವು ಎಲ್ಲಿ ಹೋಗಬೇಕು? ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಿಮ್ಮ ಎಲ್ಲ ಫುಟ್ಪಾತ್ ತೆರವು ಕಾರ್ಯಕ್ರಮ ನಮ್ಮ ವಿರೋಧ ಇಲ್ಲ, ಆದರೆ ಅದಕ್ಕೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟು ನಂತರದಲ್ಲಿ ನೀವು ನಿಮ್ಮ ತೆರವು ಕಾರ್ಯಾಚರಣೆಯನ್ನು ಮಾಡಿ, ಏಕಾಏಕಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಬೇಡಿ ಅಂತೇಳಿ ಇಲ್ಲಿನ ಜಯದೇವ ಆಸ್ಪತ್ರೆಯ ಸುತ್ತಮುತ್ತಲಿನ ವ್ಯಾಪಾರಿಗಳು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಇಲ್ಲೇನು ದಿನಕ್ಕೆ ಲಕ್ಷಾನುಗಟ್ಟಲೆ ವ್ಯಾಪಾರವನ್ನು ಮಾಡ್ತಾ ಇಲ್ಲ. ಆಸ್ಪತ್ರೆಗೆ ಬರುವಂಥವ್ರಿಗೆ ಊಟ ತಿಂಡಿ ಬಿಸಿ ನೀರು ಇಂಥದ್ದನ್ನು ಮಾಡಿಕೊಡ್ತಾ ಇದ್ದೀವಿ. ನಮಗೆ ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಬೇಕಾದಂಥ ಜಾಗವನ್ನು ವ್ಯವಸ್ಥೆ ಮಾಡಿಕೊಟ್ಟ ನಂತರ ನೀವು ತೆರವು ಕಾರ್ಯಾಚರಣೆ ಮಾಡ್ಬೋದಾಗಿತ್ತು. ಏಕಾಏಕಿ ಬೆಳಗ್ಗೆ ಬಂದು ಈ ರೀತಿಯಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ತೆರವು ಮಾಡೋದಾಗಲಿ ಇದು ಸರಿಯಲ್ಲ. ಯಾಕಂತ ಹೇಳಿದ್ರೆ ನಾವು ಕೂಡ ಮನುಷ್ಯರು. ನೀವು ಅಧಿಕಾರಿಗಳು ಎಸ್ಪೆಷಲಿ CM ಡಿ ಕೆ ಶಿವಕುಮಾರ್ ಅವರೇ, ನೀವು ನಮ್ಮ ಕಷ್ಟವನ್ನು ಆಲಿಸಬೇಕು. ನಮ್ಮ ಮತ ನಿಮಗೆ ಬೇಕು, ಆದರೆ ನಮ್ಮ ನೋವು ನಿಮಗೆ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇನ್ನಾದರೂ ಒಂದಷ್ಟು ಬೀದಿ ಬದಿಯ ವ್ಯಾಪಾರಸ್ಥರು ಫುಟ್ಪಾತ್ ವ್ಯಾಪಾರಿಗಳನ್ನು ಒಂದು ಸಭೆಯನ್ನು ನಡೆಸಿ ಅವರಿಗೆ ಆಯಾ ಕಟ್ಟಡ ಜಾಗಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ನಂತರದಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಯಾವ ರೀತಿ ಇದಕ್ಕೆ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ತೋ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.